ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮನುಷ್ಯ ಯಾರು ಎಂದು ಕೇಳಿದ್ರೆ ನಮ್ಮೆಲ್ಲರ ಬಾಯಲ್ಲಿ ಬರುವ ಮೊದಲ ಹೆಸರು ಯೂರಿ ಗಗಾರಿನ್. ಈ ಯೂರಿ ಗಗಾರಿನ್ ಅವರ ಬಾಹ್ಯಾಕಾಶ ಯಾನ ಮಾನವ ಕುಲದ ಮಹತ್ತರ ಸಾಧನೆ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ. ಭೂಮಿಯನ್ನ ಮೊದಲ ಬಾರಿಗೆ ಬಾಹ್ಯಾಕಾಶದಿಂದ ನೋಡಿದ ಅವರ ಅನುಭವ ಮತ್ತು ಇಡೀ ವಿಶ್ವವೇ ನೀಲ ಸುಂದರವಾಗಿದೆ ಎಂಬ ಅವರ ಹೇಳಿಕೆ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದೆ. 1961ರಲ್ಲಿ ಅವರು ಬಾಹ್ಯಾಕಾಶಕ್ಕೆ ಹಾರಿದಾಗ ಭೂಮಿಯನ್ನ ನೀಲ ಸುಂದರ ತಾಣ ಅಂತ ಬಣ್ಣಿಸಿದಾಗ ಇಡೀ ವಿಶ್ವವೇ ಸಂಭ್ರಮಿಸಿತ್ತು. ಮನುಷ್ಯನ ಬುದ್ಧಿಶಕ್ತಿ ನಕ್ಷತ್ರಗಳನ್ನೇ ಮುಟ್ಟಬಲ್ಲದು ಎಂದು ಗಗಾರಿನ್ ಜಗತ್ತಿಗೆ ತೋರಿಸಿಕೊಟ್ರು. ಆದರೆ ಈ ವಿಜಯದ ಪತಾಕೆ ಹಾರುವ ಮೊದಲೇ ನಕ್ಷತ್ರಗಳ ನಡುವಿನ ಆ ಕಗ್ಗತ್ತಲಲ್ಲಿ ಒಂದು ಮೌನ ಚೀರಾಟ ಅಡಗಿತ್ತು. ಗಗಾರಿನ್ ಅವರ ಈ ಐತಿಹಾಸಿಕ ಸಾಧನೆಗೆ ಮೊದಲು ಒಂದು ಅಮಾಯಕ ಜೀವದ ಮೌನ ರೋಧನೆ ಇದೆ. ಗಗಾರಿನ್ಗಿಂತ 4 ವರ್ಷಗಳ ಮೊದಲೇ ಯಾವುದೇ ಗಗನಯಾತ್ರಿಯ ಡ್ರೆಸ್ ಇಲ್ಲದೆ, ಆಕ್ಸಿಜನ್ ಮಾಸ್ಕ್ ಧರಿಸದೆ, ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬ ಅರಿವೇ ಇಲ್ಲದೆ ಒಂದು ಪುಟ್ಟ ಜೀವ ಅನಂತವಾದ ಶೂನ್ಯಕ್ಕೆ ಜಿಗಿದಿತ್ತು. ಆ ಅಮಾಯಕ ಜೀವದ ಹೆಸರು ಲೈಕಾ. ಮಾಸ್ಕೋದ ಮೈ ಕೊರೆಯುವ ಚಳಿಯ ಬೀದಿಗಳಲ್ಲಿ ಹಸಿವಿನಿಂದ ಅಲೆದಾಡುತ್ತಿದ್ದ ಆ ಅನಾಥ ಜೀವಿ ಅಂದು ಅಕ್ಷರಶಃ ಮನುಷ್ಯನ ಮಹತ್ವಾಕಾಂಕ್ಷೆಯ ಬಲಿಪೀಠದ ಮೇಲೆ ನಿಂತಿತ್ತು. ಯೂರಿ ಗಗಾರಿನ್ ಗೆಲುವಿನ ನಗೆಯೊಂದಿಗೆ ಭೂಮಿಗೆ ಮರಳಿದ್ರು ನಿಜ, ಆದರೆ ಈ ಮುಗ್ಧ ನಾಯಿಗೆ ಮರಳುವ ಹಾದಿಯೇ ಇರಲಿಲ್ಲ. ಇಡೀ ಜಗತ್ತು ಸ್ಪುಟ್ನಿಕ್ ನೌಕೆಯ ಹಾರಾಟ ಕಂಡು ಹರ್ಷೋದ್ಗಾರ ಮಾಡ್ತಿದ್ರೆ, ಆ ನೌಕೆಯೊಳಗೆ ಲೈಕಾಳ ಹೃದಯ ಬಡಿತದ ಪ್ರತಿ ಕ್ಷಣವೂ ಸಾವು ಮತ್ತು ನೋವಿನೊಂದಿಗೆ ಸೆಣಸಾಡುತ್ತಿತ್ತು. ವಿಜ್ಞಾನದ ಬಲಿದಾನವಾಗಿ ಹೋದ ಆ ಮೊದಲ ಅತಿಥಿಯ ಕಥೆ ಮನುಷ್ಯನ ಸಾಧನೆಗಿಂತಲೂ ಹೆಚ್ಚು ರೋಚಕ ಮತ್ತು ಅಷ್ಟೇ ಕರುಣಾಜನಕ. ಹಾಗಿದ್ರೆ ಯಾರು ಈ ಲೈಕಾ? ಅದು ಮನುಷ್ಯನ ಮಹತ್ವಾಕಾಂಕ್ಷೆಗೆ ಬಲಿಯಾಗಿದ್ದು ಹೇಗೆ? ಈ ನಾಯಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಕೊನೆಗೆ ಲೈಕಾಳ ಕಥೆ ಏನಾಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, 2ನೇ ಮಹಾಯುದ್ಧದ ನಂತರ ಜಗತ್ತು ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಎಂಬ 2 ಬಣಗಳಾಗಿ ವಿಭಜನೆಯಾಯಿತು. ಆ ಬಳಿಕ ಯಾರು ತಂತ್ರಜ್ಞಾನದಲ್ಲಿ ಶಕ್ತಿಶಾಲಿ ಎಂದು ತೋರಿಸಲು ಬಾಹ್ಯಾಕಾಶ ಸ್ಪರ್ಧೆ ಆರಂಭವಾಯಿತು. ಅಮೆರಿಕ ಉಪಗ್ರಹ ಉಡಾವಣೆಗೆ ಸಿದ್ಧತೆ ನಡೆಸುತ್ತಿದ್ದಾಗಲೇ 1957ರ ಅಕ್ಟೋಬರ್ 4ರಂದು ರಷ್ಯಾ ಸ್ಪುಟ್ನಿಕ್ 1 ಯಶಸ್ವಿಯಾಗಿ ಉಡಾವಣೆ ಮಾಡಿ ಇಡೀ ಜಗತ್ತನ್ನೇ ಬೆರಗುಗೊಳಿಸಿತು. ಸ್ಪುಟ್ನಿಕ್ 1ರ ಯಶಸ್ಸಿನಿಂದ ರಷ್ಯಾದ ನಾಯಕ ನಿಕಿತಾ ಕ್ರುಶ್ಚೇವ್ಗೆ ಭಾರಿ ಉತ್ಸಾಹ ಬಂದಿತ್ತು. ಅದೇ ಉತ್ಸಾಹದಲ್ಲಿ ಅಮೆರಿಕವನ್ನ ಮತ್ತಷ್ಟು ಹಿಮ್ಮೆಟ್ಟಿಸಬೇಕು ಅಂತ ಬಯಸಿದರು. 1957ರ ನವೆಂಬರ್ 7ರಂದು ರಷ್ಯಾದ ಅಕ್ಟೋಬರ್ ಕ್ರಾಂತಿ 40ನೇ ವರ್ಷಾಚರಣೆ ಇತ್ತು. ಆ ದಿನದ ಸಂಭ್ರಮಕ್ಕೆ ಇಡೀ ಜಗತ್ತು ನೆನಪಿಡುವಂತಹ ಮತ್ತೊಂದು ಸಾಧನೆ ಮಾಡಲೇಬೇಕು ಎಂದು ಅವರು ಹಠಕ್ಕೆ ಬಿದ್ದಿದ್ರು. ಸ್ಪುಟ್ನಿಕ್ 1ರ ನಂತರ ಮತ್ತೊಂದು ದೊಡ್ಡ ಸಾಹಸವನ್ನ ಮಾಡಿ ಅಂತ ಅವರು ವಿಜ್ಞಾನಿಗಳಿಗೆ ಆದೇಶವನ್ನು ಕೊಟ್ಟರು. ಅಕ್ಟೋಬರ್ 12ರಂದು ಕ್ರುಶ್ಚೇವ್ ಅವರು ವಿಜ್ಞಾನಿಗಳನ್ನ ಭೇಟಿಯಾಗಿ ನವೆಂಬರ್ 7ರ ಒಳಗೆ ಮತ್ತೊಂದು ನೌಕೆ ಹಾರಬೇಕು ಎಂದು ಕಟ್ಟಪ್ಪಣೆ ಹೊರಡಿಸುತ್ತಾರೆ. ಕ್ರುಶ್ಚೇವ್ ಅವರು ಈ ಆಜ್ಞೆ ನೀಡಿದಾಗ ವಿಜ್ಞಾನಿಗಳ ಕೈಯಲ್ಲಿದ್ದದ್ದು ಕೇವಲ 4 ವಾರಗಳಷ್ಟೇ. ಅಷ್ಟು ಕಡಿಮೆ ಅವಧಿಯಲ್ಲಿ ಒಂದು ಅತ್ಯಾಧುನಿಕ ಉಪಗ್ರಹ ನಿರ್ಮಿಸುವುದು ಅಸಾಧ್ಯವಾಗಿತ್ತು. ಆದರೆ ಕ್ರುಶ್ಚೇವ್ ಅವರ ಹಠಕ್ಕೆ ವಿಜ್ಞಾನಿಗಳು ತಲೆಬಾಗಲೇಬೇಕಾಯಿತು. ಹೀಗಾಗಿ ಈ ಬಾರಿ ಉಪಗ್ರಹದೊಳಗೆ ಒಂದು ಜೀವಂತ ಪ್ರಾಣಿಯನ್ನ ಕಳುಹಿಸಿ ಇತಿಹಾಸ ನಿರ್ಮಿಸಲು ನಿರ್ಧರಿಸಲಾಗತ್ತೆ. ಇದೇ ಸ್ಪುಟ್ನಿಕ್ 2 ಯೋಜನೆಯ ಜನ್ಮಕ್ಕೆ ಕಾರಣವಾಗತ್ತೆ. ಸ್ನೇಹಿತರೆ, ಒಂದು ಉಪಗ್ರಹವನ್ನ ಸಿದ್ಧಪಡಿಸಲು ಸಾಮಾನ್ಯವಾಗಿ ವರ್ಷಗಳ ಕಾಲಾವಕಾಶ ಬೇಕಾಗತ್ತೆ. ಆದರೆ ರಾಜಕೀಯ ಒತ್ತಡದಿಂದಾಗಿ ವಿಜ್ಞಾನಿಗಳು ಯಾವುದೇ ಅಧಿಕೃತ ವಿನ್ಯಾಸ ಅಥವಾ ಬ್ಲೂ ಪ್ರಿಂಟ್ ಇಲ್ಲದೆ ನೇರವಾಗಿ ಬಿಡಿ ಭಾಗಗಳನ್ನು ಜೋಡಿಸಿ ಕೇವಲ 24 ದಿನಗಳಲ್ಲಿ ಸ್ಪುಟ್ನಿಕ್ 2 ಅನ್ನು ನಿರ್ಮಿಸುತ್ತಾರೆ. ಈ ಅಲ್ಪಾವಧಿಯ ಕಾರಣದಿಂದಾಗಿಯೇ ಬಾಹ್ಯಾಕಾಶ ನೌಕೆಯನ್ನ ಸುರಕ್ಷಿತವಾಗಿ ಭೂಮಿಗೆ ಮರಳಿ ತರುವ ರೀ ಎಂಟ್ರಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ವಿಜ್ಞಾನಿಗಳಿಗೆ ಸಾಧ್ಯವಾಗಲೇ ಇಲ್ಲ. ಅವತ್ತು ಅವರಿಗಿದ್ದ ಏಕೈಕ ಗುರಿ ಹೇಗಾದರೂ ಮಾಡಿ ಗಡುವು ಮುಗಿಯುವ ಮೊದಲು ನೌಕೆಯನ್ನು ಉಡಾವಣೆ ಮಾಡುವುದು ಮಾತ್ರವಾಗಿತ್ತು.
ಇನ್ನು ಈ ಅಂತರಿಕ್ಷ ಯಾತ್ರೆಗೆ ನಾಯಿಯನ್ನೇ ಆಯ್ಕೆ ಮಾಡಿದ್ದೇಕೆ ಅಂತ ನೋಡಿದ್ರೆ ಕಾರಣ ಇಂಟ್ರೆಸ್ಟಿಂಗ್ ಆಗಿದೆ. ಕೋತಿಗಳಿಗೆ ಹೋಲಿಸಿದ್ರೆ ನಾಯಿಗಳಿಗೆ ತರಬೇತಿ ನೀಡೋದು ಸುಲಭವಾಗಿತ್ತು. ಕೋತಿಗಳು ಬಾಹ್ಯಾಕಾಶ ನೌಕೆಯ ಸಣ್ಣ ಗೂಡಿನಲ್ಲಿ ಹೆಚ್ಚು ಚಡಪಡಿಸ್ತವೆ, ಅತಿಯಾದ ಒತ್ತಡಕ್ಕೆ ಒಳಗಾಗ್ತವೆ ಮತ್ತು ನೌಕೆಯೊಳಗಿನ ತಂತಿಗಳನ್ನು ಅಥವಾ ಉಪಕರಣಗಳನ್ನು ಕಿತ್ತು ಹಾಕುವ ಸಾಧ್ಯತೆ ಇರುತ್ತೆ ಎಂದು ವಿಜ್ಞಾನಿಗಳು ಭಾವಿಸಿದ್ರು. ಇನ್ನು ನಾಯಿಗಳು ದೀರ್ಘಕಾಲದವರೆಗೆ ಚಟುವಟಿಕೆ ಇಲ್ಲದೆ ಸುಮ್ಮನೆ ಕುಳಿತುಕೊಳ್ಳುವ ಸಾಮರ್ಥ್ಯ ಹೊಂದಿವೆ ಎಂದು ವಿಜ್ಞಾನಿಗಳು ನಂಬಿದ್ರು. ಅದರಲ್ಲೂ ಮಾಸ್ಕೋದ ಬೀದಿ ನಾಯಿಗಳು ವಿಪರೀತ ಚಳಿ ಮತ್ತು ಹಸಿವನ್ನು ಅನುಭವಿಸಿರೋದ್ರಿಂದ ಅವು ಮನೆಯಲ್ಲಿ ಬೆಳೆದ ನಾಯಿಗಳಿಗಿಂತ ಹೆಚ್ಚು ಗಟ್ಟಿಮುಟ್ಟಾಗಿರ್ತವೆ ಮತ್ತು ಬಾಹ್ಯಾಕಾಶದ ಒತ್ತಡವನ್ನು ತಡೆದುಕೊಳ್ತಾವೆ ಅಂತ ವಿಜ್ಞಾನಿಗಳ ತರ್ಕವಾಗಿತ್ತು. ಜೊತೆಗೆ ನಾಯಿಗಳು ಮನುಷ್ಯರೊಂದಿಗೆ ಬೇಗನೆ ಭಾವನಾತ್ಮಕವಾಗಿ ಬೆರೆಯುತ್ತವೆ. ಪ್ರಯೋಗ ಯಶಸ್ವಿಯಾದರೆ ನಾಯಿಯ ಚಿತ್ರಗಳನ್ನು ಬಳಸಿ ಬಾಹ್ಯಾಕಾಶ ಯೋಜನೆಯ ಯಶಸ್ಸನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡುವುದು ಸುಲಭ ಎಂದು ಯೋಜಿಸಲಾಗಿತ್ತು. ಹೀಗಾಗಿ ಸೋವಿಯತ್ ವಿಜ್ಞಾನಿಗಳು ಮಾಸ್ಕೋದ ಬೀದಿಗಳಲ್ಲಿ ಅಲೆಯುತ್ತಿದ್ದ ಅನಾಥ ನಾಯಿಗಳನ್ನು ಹಿಡಿದು ತಂದರು. ಮನೆಯಲ್ಲಿ ಬೆಳೆದ ನಾಯಿಗಳಿಗಿಂತ ಬೀದಿ ನಾಯಿಗಳು ಹಸಿವು, ಮೈಕೊರೆಯುವ ಚಳಿ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಿ ಬದುಕುವ ಅಸಾಧಾರಣ ಶಕ್ತಿ ಹೊಂದಿರ್ತಾವೆ ಎಂಬುದು ಅವರ ನಂಬಿಕೆಯಾಗಿತ್ತು. ಇನ್ನು ಮಿಷನ್ಗಾಗಿ ಕೇವಲ ಹೆಣ್ಣು ನಾಯಿಗಳನ್ನು ಮಾತ್ರ ಪರಿಗಣಿಸಲಾಯಿತು. ಇದಕ್ಕೆ ಕಾರಣ ಏನಂದ್ರೆ, ನೌಕೆಯ ಅತ್ಯಂತ ಸಣ್ಣ ಜಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಗಂಡು ನಾಯಿಗಳಿಗಿಂತ ಹೆಣ್ಣು ನಾಯಿಗಳ ಅಂಗರಚನೆ ವಿಜ್ಞಾನಿಗಳಿಗೆ ಸರಿ ಎನಿಸ್ತು. ಇನ್ನು ಸ್ಪುಟ್ನಿಕ್ 2 ನೌಕೆಯು ಕೇವಲ 6 ಕೆಜಿ ತೂಕದ ಸಣ್ಣ ನಾಯಿಯನ್ನ ಮಾತ್ರ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿತ್ತು. ಲೈಕಾ ಸಣ್ಣ ಗಾತ್ರದವಳಾಗಿದ್ಲು. ಅಲ್ಲದೆ ಕ್ಯಾಮರಾದಲ್ಲಿ ಚಿತ್ರೀಕರಿಸುವಾಗ ಚೆನ್ನಾಗಿ ಕಾಣಲಿ ಎಂಬ ಕಾರಣಕ್ಕೆ ತಿಳಿ ಬಣ್ಣದ ನಾಯಿಗಳನ್ನೇ ಆಯ್ಕೆ ಮಾಡಲಾಯಿತು. ಆ ಬಳಿಕ ಕಠಿಣ ತರಬೇತಿ ಮತ್ತು ಪರೀಕ್ಷೆ ನಡೆಸಲಾಯಿತು. ನಾಯಿಗಳನ್ನು 20 ದಿನಗಳ ಕಾಲ ಸಣ್ಣ ಪಂಜರಗಳಲ್ಲಿ ಕೂರಿಸಿ ಅವುಗಳ ತಾಳ್ಮೆಯನ್ನು ಪರೀಕ್ಷಿಸಲಾಯಿತು. ರಾಕೆಟ್ ಉಡಾವಣೆಯ ವೇಗ ಮತ್ತು ಒತ್ತಡವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಯಂತ್ರಗಳಲ್ಲಿ ನಾಯಿಗಳನ್ನು ತಿರುಗಿಸಲಾಯಿತು. ಬಾಹ್ಯಾಕಾಶದಲ್ಲಿ ತಿನ್ನಲು ಅನುಕೂಲವಾಗುವಂತೆ ವಿಶೇಷ ಜೆಲ್ಲಿ ಆಹಾರವನ್ನು ಮಾತ್ರ ತಿನ್ನುವ ಅಭ್ಯಾಸವನ್ನು ಮಾಡಲಾಯಿತು. ಹೀಗೆ ತರಬೇತಿ ಮತ್ತು ಪರೀಕ್ಷೆಯ ವೇಳೆ ಸುಮಾರು 10 ನಾಯಿಗಳಲ್ಲಿ ಲೈಕಾ ಅತ್ಯಂತ ಶಾಂತವಾಗಿ ಮತ್ತು ವಿಧೇಯವಾಗಿ ವರ್ತಿಸಿದ್ಲು. ಆಕೆಯ ಈ ಸೌಮ್ಯ ಸ್ವಭಾವವೇ ಆಕೆಯನ್ನ ಮೊದಲ ಗಗನಯಾತ್ರಿಯನ್ನಾಗಿ ಆಯ್ಕೆ ಮಾಡಲು ಮುಖ್ಯ ಕಾರಣವಾಯಿತು. ಅಂತಿಮವಾಗಿ ಕಜಕಿಸ್ತಾನ್ನಲ್ಲಿರುವ ಬೈಕೊನೂರ್ ಕಾಸ್ಮೋಡ್ರೋಮ್ನಿಂದ ಸ್ಪುಟ್ನಿಕ್ 2 ನೌಕೆಯ ಉಡಾವಣೆಗೆ ವೇದಿಕೆ ಕೂಡ ಸಜ್ಜಾಯಿತು. ಉಡಾವಣೆಗೆ 3 ದಿನಗಳ ಮೊದಲೇ ಲೈಕಾಳನ್ನ ನೌಕೆಯೊಳಗಿನ ಸಣ್ಣ ಕ್ಯಾಬಿನ್ನಲ್ಲಿ ಕೂರಿಸಲಾಗಿತ್ತು. ತಾಪಮಾನ ವ್ಯತ್ಯಾಸದಿಂದಾಗಿ ಕೊನೆಯ ಕ್ಷಣದವರೆಗೂ ಆಕೆಯ ಕೋಣೆಯನ್ನ ಹೀಟರ್ ಬಳಸಿ ಬೆಚ್ಚಗಿಡಲಾಯಿತು. ಆಕೆಯ ಹೃದಯ ಬಡಿತ, ಉಸಿರಾಟ, ರಕ್ತದೊತ್ತಡವನ್ನು ಗಮನಿಸಲು ಸೆನ್ಸಾರ್ಗಳನ್ನು ಅಳವಡಿಸಲಾಗಿತ್ತು. ವಿಶೇಷ ಆಹಾರ ಜೆಲ್ಲಿಯನ್ನು ಕೂಡ ಒದಗಿಸಲಾಗಿತ್ತು. ಕೊನೆಗೆ ನವೆಂಬರ್ 3ರ ಮುಂಜಾನೆ 5:30ಕ್ಕೆ ಸ್ಪುಟ್ನಿಕ್ 2 ನೌಕೆ ದೊಡ್ಡ ಶಬ್ದ ಮತ್ತು ಕಂಪನದೊಂದಿಗೆ ನಭಕ್ಕೆ ಚಿಮ್ಮಿತ್ತು. ರಾಕೆಟ್ ನಭಕ್ಕೆ ಏರುತ್ತಿದ್ದಂತೆ ಲೈಕಾಳ ದೇಹದ ಮೇಲೆ ಸಾಮಾನ್ಯ ಗುರುತ್ವಾಕರ್ಷಣೆಗಿಂತ 5 ಪಟ್ಟು ಹೆಚ್ಚು ಒತ್ತಡ ಬಿತ್ತು. ಇದರಿಂದ ಆಕೆಯ ಹೃದಯ ಬಡಿತ ಸಾಮಾನ್ಯಕ್ಕಿಂತ 3 ಪಟ್ಟು ಹೆಚ್ಚಾಯಿತು. ಅಂದರೆ ನಿಮಿಷಕ್ಕೆ 103ರಿಂದ 240ಕ್ಕೆ ಏರಿಕೆಯಾಯಿತು. ಅಂದುಕೊಂಡಂತೆ ಲೈಕಾ ಜೀವಂತವಾಗಿಯೇ ಭೂಮಿಯ ಕಕ್ಷೆಯನ್ನು ತಲುಪುತ್ತಾಳೆ. 3 ಗಂಟೆಗಳ ನಂತರ ಆಕೆಯ ಹೃದಯ ಬಡಿತ ಕೂಡ ಸಹಜ ಸ್ಥಿತಿಗೆ ಮರಳತೊಡಗಿತು. ಆದರೆ ಉಡಾವಣೆಯ ಸಮಯದಲ್ಲಿ ನೌಕೆಯ ನೋಸ್ಕೋನ್ ಯಶಸ್ವಿಯಾಗಿ ಬೇರ್ಪಟ್ಟರೂ ಕೂಡ ಬ್ಲಾಕ್ ಎ ಕೋರ್ ರಾಕೆಟ್ನಿಂದ ಸಂಪೂರ್ಣವಾಗಿ ಬೇರ್ಪಡಲಿಲ್ಲ. ಇದರಿಂದಾಗಿ ಶಾಖ ನಿಯಂತ್ರಿಸುವ ವ್ಯವಸ್ಥೆ ವಿಫಲವಾಯಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡ ಕ್ಯಾಬಿನ್ನೊಳಗೆ ತಾಪಮಾನ 90 ಡಿಗ್ರಿಗೆ ಏರಿಕೆಯಾಯಿತು. ಇದರಿಂದ ಲೈಕಾ ಎಂಬ ಅಮಾಯಕ ಬೀದಿನಾಯಿ ಉಡಾವಣೆಯಾದ 5ರಿಂದ 7 ಗಂಟೆಗಳ ಅಂತರದಲ್ಲಿ ಮೃತಪಟ್ಟಿತ್ತು. ಲೈಕಾ ಮೃತದೇಹವನ್ನ ಹೊತ್ತ ಸ್ಪುಟ್ನಿಕ್ 2 ನೌಕೆ ಆಕೆ ಸತ್ತ ಮೇಲೂ 5 ತಿಂಗಳುಗಳ ಕಾಲ ಭೂಮಿಯ ಕಕ್ಷೆಯಲ್ಲಿ ಸುತ್ತುತ್ತಲೇ ಇತ್ತು. ಅಂತಿಮವಾಗಿ ಏಪ್ರಿಲ್ 14, 1958ರಂದು ಭೂಮಿಯ ವಾತಾವರಣವನ್ನು ಪ್ರವೇಶಿಸುವಾಗ ಘರ್ಷಣೆಯ ಶಾಖಕ್ಕೆ ಸಿಲುಕಿ ನೌಕೆ ಸುಟ್ಟು ಭಸ್ಮವಾಯಿತು. ಆದರೆ ಲೈಕಾಳ ಈ ತ್ಯಾಗವು ವ್ಯರ್ಥವಾಗಲಿಲ್ಲ. ಆಕೆಯ ದೇಹದಿಂದ ಪಡೆದ ಮಾಹಿತಿ ಮನುಷ್ಯರು ಬಾಹ್ಯಾಕಾಶದಲ್ಲಿ ಬದುಕಲು ಸಾಧ್ಯವಾಯಿತು. 1961ರಲ್ಲಿ ಯೂರಿ ಗಗಾರಿನ್ ಯಶಸ್ವಿ ಪ್ರಯಾಣಕ್ಕೆ ಲೈಕಾಳ ಬಲಿ ಅಡಿಪಾಯ ಹಾಕ್ತು.
ಇನ್ನು ಸೋವಿಯತ್ ನಾಯಕ ನಿಕಿತಾ ಕ್ರುಶ್ಚೇವ್ ಅವರು ನೀಡಿದ್ದ ಗಡುವು ನವೆಂಬರ್ 7, ಅಂದರೆ ರಷ್ಯನ್ ಕ್ರಾಂತಿಯ 40ನೇ ವರ್ಷಾಚರಣೆಯ ದಿನದಂದೇ ಈ ಸುದ್ದಿ ಜಗತ್ತಿಗೆ ತಿಳಿಯಬೇಕಿತ್ತು. ಆದರೆ ನೌಕೆಯನ್ನ ನವೆಂಬರ್ 3ರಂದೇ ಉಡಾವಣೆ ಮಾಡಲು ಕೆಲವು ಪ್ರಮುಖ ತಾಂತ್ರಿಕ ಮತ್ತು ಕಾರ್ಯತಂತ್ರದ ಕಾರಣಗಳಿದ್ದವು. ನವೆಂಬರ್ 7ರ ಸಂಭ್ರಮಾಚರಣೆಯ ಹೊತ್ತಿಗೆ ಲೈಕಾ ಬಾಹ್ಯಾಕಾಶದಲ್ಲಿದ್ದಾಳೆ ಮತ್ತು ರಷ್ಯಾ ಈ ಸಾಧನೆ ಮಾಡಿದೆ ಎಂಬ ಸುದ್ದಿ ಜಗತ್ತಿನಾದ್ಯಂತ ಹಬ್ಬಿರಬೇಕು ಎಂಬುದು ಕ್ರುಶ್ಚೇವ್ ಅವರ ಆಸೆಯಾಗಿತ್ತು. ಆದರೆ ಅದು ಕೈಗೂಡಲಿಲ್ಲ. ಇದಿಷ್ಟು ಲೈಕಾ ಎಂಬ ನಾಯಿ ಮೊದಲ ಬಾರಿಗೆ ಬಾಹ್ಯಾಕಾಶ ಯಾನ ಮಾಡಿ ಮನುಷ್ಯನ ಮಹತ್ವಾಕಾಂಕ್ಷೆಗೆ ಬಲಿಯಾದ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.